ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಶಿರಾ ತಾಲೂಕಿನಲ್ಲಿ ಬರ ಪರಿಶೀಲಿಸಿದ ಡಿಸಿಎಂ. ಕುಡಿಯುವ ನೀರು ಹಾಗೂ ಕೃಷಿ ಪರಿಸ್ಥಿತಿಯ ಅವಲೋಕನ. ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಚರ್ಚಿಸಿದ ಪರಮೇಶ್ವರ್. ಬಿಡದಿಯಲ್ಲಿ ಜೆಡಿಎಸ್ ಯುವ ಘಟಕದ ಪಾದಯಾತ್ರೆ 2ನೇ ದಿನಕ್ಕೆ ಚಾಲನೆ ನೀಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಜೆಡಿಎಸ್ ಶಾಸಕರು ಹಾಗೂ ಕಾರ್ಯಕರ್ತರ ಭಾಗಿ. ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಸೆಪ್ಟೆಂಬರ್ 8ರಂದು ಬೆಂಗಳೂರು ಚಲೋ. ಉಗ್ರ ಹೋರಾಟಕ್ಕೆ ಸಿಐಟಿಯು ಎಚ್ಚರಿಕೆ. ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಿರಾ ತಾಲೂಕಿನ ಕಾಗಿಲಿಂಗನಹಳ್ಳಿ ಮತ್ತು ಮೇಲುಕುಂಟೆ ಗ್ರಾಮಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಜಿ ಪರಮೇಶ್ವರ್ ಅವರು ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಈ ವೇಳೆ ರೈತರು ತಮ್ಮ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ರೈತರ ಅಹವಾಲುಗಳನ್ನು ಆಲಿಸಿದ ಅವರು ಗ್ರಾಮದಲ್ಲಿ ಎದುರಾಗಿರುವ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಈ ವೇಳೆ ಶಿರಾ ತಾಲೂಕಿನ 42 ಗ್ರಾಮ ಪಂಚಾಯಿತಿಗಳ ಕಳೆದ 3 ವರ್ಷಗಳ ಇನ್ಶೂರೆನ್ಸ್ ಮಾಹಿತಿ ನೀಡುವಂತೆ ಕೃಷಿ ಅಧಿಕಾರಿಗಳಿಗೆ ಡಿಸಿಎಂ ಅವರು ಸೂಚಿಸಿದರು. ದೇಶದಲ್ಲೇ ಬಂದಿದೆ. ಈಗ ಎಲ್ಲ ಕಡೆಗೂ ಅದನ್ನ ಹೇಗಪ್ಪ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಅಲ್ವಾ. ಇಮಿಡಿಯೇಟ್ ಆಗಿ ಏನಾನ ಮಾಡ್ಬೇಕಲ್ಲನಪ್ಪ, ಅದಕ್ಕೆ ಇಮಿಡಿಯೇಟ್ ಆಗಿ 5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಕುಡಿಯೋ ನೀರು. ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀವಿ. ಇದು ಅಲ್ಲದೆ ಕೂಡ ಇನ್ನೂ ಸೀರಿಯಸ್ ಆಗಿದ್ರೆ ಡಿಸಿ ಅವ್ರ ಹತ್ರ ಹಣ ಇಟ್ಟಿದ್ದೀವಿ ಎಮರ್ಜೆನ್ಸಿಗೆ, ಗೊತ್ತಾಯ್ತಾ. 10-15 ಕೋಟಿ ರೂಪಾಯಿ ದುಡ್ಡು ಅವ್ರ ಹತ್ರ ಇರುತ್ತೆ ಯಾವಾಗ್ಲೂ. ಎಮರ್ಜೆನ್ಸಿ ಇದ್ದಾಗ ಇಮಿಡಿಯೇಟ್ ಆಗಿ ಮಾಡ್ತೀವಿ ಮೇಡಮ್, ಆಯ್ತಾ. ದಯಮಾಡಿ ಲೆಟರ್ ಇದು ಸುಲಭವಾಗಿ ಕೆಲಸ ಆಗತಕ್ಕಂಥ ಕೆಲಸ ಮೇಡಮ್. ಏನು 80 ನೀರು ಬರುತ್ತೆ ಶೀಘ್ರ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಪಾದಯಾತ್ರೆಯ 2ನೇ ದಿನದ ಕಾರ್ಯಕ್ರಮವು ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದ ಅಧಿಕೃತವಾಗಿ ಆರಂಭಗೊಂಡಿತು. ಈ ಪಾದಯಾತ್ರೆಗೆ ದೇಶದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಚಾಲನೆ ನೀಡಿ ಯುವ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಶುಭ ಹಾರೈಸಿದರು. ಈ ಐತಿಹಾಸಿಕ ಪಾದಯಾತ್ರೆಯ 2ನೇ ದಿನದ ಆರಂಭಿಕ ಸಮಾರಂಭದಲ್ಲಿ ಜೆಡಿಎಸ್ ಪಕ್ಷದ ಹಲವು ಹಿರಿಯ ನಾಯಕರು, ಶಾಸಕರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದು ಸಾಥ್ ನೀಡಿದರು. ಮೈಸೂರು ಜಿಲ್ಲಾಧ್ಯಕ್ಷರಾದ ಅಶ್ವಿನ್ ಕುಮಾರ್, ಸುಧಾಕರ್ ಶೆಟ್ಟಿ, ಜಯಮುತ್ತು ಹಾಗೂ ರಶ್ಮಿ ರಾಮೇಗೌಡ ಸೇರಿದಂತೆ ಹಲವು ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ. ನಿಮ್ಮ ಜೊತೆಯಲ್ಲಿ ರೈತರನ್ನ ಉಳಿಸ್ತಕ್ಕಂಥದಕ್ಕೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾನು ಬದ್ಧವಾಗಿ ಬಂದು ನಿಂತಿದ್ದೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ನುಡಿಗಳನ್ನ ಇವತ್ತು ದೇವೇಗೌಡರು ಸಾಹೇಬರು ಮಾತನಾಡಿರ್ತಕ್ಕಂಥದ್ದು. ಇವತ್ತು ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳಿಂದ ರೈತಾಪಿ ವರ್ಗ, ಅನ್ನದಾತರು, ಅನ್ನದಾತರ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಪಾದ ಕಮಲಗಳಿಗೆ ಇವತ್ತು ರೈತಾಪಿ ವರ್ಗಕ್ಕೆ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಜನತಾದಳ ಪಕ್ಷದ ಎಲ್ಲ ಹಾಲಿ ಮತ್ತೆ ಮಾಜಿ ಶಾಸಕ ಮಿತ್ರರು ಇವತ್ತು ರಾಜ್ಯ ಸರ್ಕಾರವು ಕಾರ್ಮಿಕರಿಗೆ ನಿಗದಿಪಡಿಸಿರುವ ಕನಿಷ್ಠ ವೇತನ ಅಧಿಸೂಚನೆಯನ್ನ ತಕ್ಷಣವೇ ಜಾರಿಗೊಳಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸಿಐಟಿಯು, ಕೆಪಿಆರ್ಎಸ್ ಹಾಗೂ ಡಿಎಚ್ಎಸ್ ಸಂಯುಕ್ತಾಶ್ರಯದಲ್ಲಿ ಹೇಮಾವತಿ ಪ್ರತಿಮೆ ಬಳಿ ಆಯೋಜಿಸಲಾಗಿದ್ದ ರೈತ, ಕಾರ್ಮಿಕ, ಕೂಲಿಕಾರರ ಜನಾಕ್ರೋಶ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಕಳೆದ 10-15 ವರ್ಷಗಳಿಂದ ಬಂಡವಾಳಶಾಹಿ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಸಂಪತ್ತು 100 ಪಟ್ಟು ಹೆಚ್ಚಾಗಿದ್ದು, ಶ್ರಮಿಕ ವರ್ಗದ ಆದಾಯ ಸಂಪೂರ್ಣ ಕುಸಿದು ಬೆಲೆ ಏರಿಕೆಯಿಂದ ಜೀವನ ನಿರ್ವಹಣೆ ದುಸ್ತರವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು.
ಕಾರ್ಮಿಕ ಸಂಘಟನೆಗಳ ಸುದೀರ್ಘ ಹೋರಾಟದ ಫಲವಾಗಿ ಮೇ 22ರಂದು ಸರ್ಕಾರ ಕನಿಷ್ಠ ವೇತನದ ಅಧಿಸೂಚನೆ ಹೊರಡಿಸಿದ್ದರೂ ಖಾಸಗಿ ಮಾಲೀಕರ ಒತ್ತಡಕ್ಕೆ ಮಣಿದು ಅದನ್ನು ಮೌಖಿಕವಾಗಿ ತಡೆಹಿಡಿಯಲಾಗಿದೆ. ಅಲ್ಲದೆ ಗ್ರಾಮ ಪಂಚಾಯತ್, ಆಶಾ, ಅಂಗನವಾಡಿ ಹಾಗೂ ಗುತ್ತಿಗೆ ಕಾರ್ಮಿಕರಿಗೆ ಹಲವು ತಿಂಗಳುಗಳಿಂದ ವೇತನ ಬಿಡುಗಡೆ ಮಾಡದೆ ಆಡಳಿತ ಯಂತ್ರ ನಿರ್ಲಕ್ಷ್ಯ ವಹಿಸಿದೆ. ಉದ್ಯೋಗ ನಷ್ಟದಿಂದ ಸಾಫ್ಟ್ವೇರ್ ನೌಕರರು ಕೂಡ ರಸ್ತೆ ಬದಿ ವ್ಯಾಪಾರ ಮಾಡುವ ದುಸ್ಥಿತಿ ಬಂದಿದೆ. ಗ್ರಾಮ ಪಂಚಾಯತ್ ನೌಕರರ ಬಾಕಿ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಲು ಒತ್ತಾಯಿಸಿ ಆಗಸ್ಟ್ 18ರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಪಂಚಾಯತ್ಗಳಿಗೆ ಬೃಹತ್ ಮುತ್ತಿಗೆ ಹಾಕುವುದು ಹಾಗೂ ಸರ್ಕಾರದ ವಿಳಂಬ ನೀತಿ ಖಂಡಿಸಿ ಸೆಪ್ಟೆಂಬರ್ 8ರಂದು ರಾಜ್ಯದ ಕಾರ್ಮಿಕರು ಬೆಂಗಳೂರಿಗೆ ಆಗಮಿಸಿ ಅಹೋರಾತ್ರಿ ಧರಣಿ ಹಾಗೂ ರಸ್ತೆ ತಡೆ ಚಳುವಳಿ ನಡೆಸುವ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಚಳುವಳಿಯ ನೆನಪಿನಲ್ಲಿ ಇಡೀ ದೇಶಾದ್ಯಂತ ಕಾರ್ಮಿಕರು, ರೈತರು, ಕೂಲಿಕಾರರು ಬಹಳ ದೊಡ್ಡ ಹೋರಾಟವನ್ನು ಇಡೀ ದೇಶಾದ್ಯಂತ ನಡೆಸ್ತಾ ಇದ್ದೀವಿ. ಕಾರಣ ಏನಂತಂದರೆ, ಹಿಂದೆ ಭಾರತ ಸ್ವಾತಂತ್ರ್ಯ ಚಳವಳಿ ಇತಿಹಾಸದಲ್ಲಿ ಅವತ್ತಿದ್ದಂಥ ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ಧ ದೊಡ್ಡ ಹೋರಾಟವನ್ನು ರೈತರು, ಕಾರ್ಮಿಕರು ಮಾಡಿದರು. ಅದು ಇವತ್ತು ಸ್ವತಂತ್ರ ಭಾರತದಲ್ಲಿ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀತಿಗಳ ಜಾರಿ ಮಾಡ್ತಿರೋದ್ರಿಂದಾಗಿ ಈ ದೇಶದಲ್ಲಿ ಕಾರ್ಮಿಕರ ವೇತನಗಳು ಹೆಚ್ಚಾಗ್ತಾ ಇಲ್ಲ, ರೈತರ ಬೆಳೆಗಳಿಗೆ ಬೆಲೆಗಳು ಸಿಗ್ತಾ ಇಲ್ಲ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಇಡೀ ಇವತ್ತು ದೇಶಾದ್ಯಂತ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅನ್ನುವಂಥ ಬೇಡಿಕೆಯನ್ನು ನಾವು ಘೋಷಣೆ ಕೂಗ್ತಾ ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಕಾರ್ಮಿಕ ಸಂಹಿತೆಗಳನ್ನು ಕಾರ್ಪೊರೇಟ್ ಸಭೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ಬಿ ಪುಷ್ಪ, ಖಜಾಂಚಿ ಅರವಿಂದ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್, ಡಿಎಚ್ಎಸ್ನ ಜಿಲ್ಲಾ ಸಂಚಾಲಕರಾದ ಎಂಜಿ ಪೃಥ್ವಿ ಸೇರಿದಂತೆ ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು. ದಕ್ಷಿಣ ಭಾರತದಲ್ಲಿ ತನ್ನ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತರಿಸಿರುವ ಮೋಟೋ ಹಾಸ್ ಇಂಡಿಯಾ ಕರ್ನಾಟಕದ ವಾಸ್ತುಶಿಲ್ಪದ ರಾಜಧಾನಿ ಎಂದೇ ಖ್ಯಾತಿ ಪಡೆದಿರುವ ಹಾಸನದಲ್ಲಿ ತನ್ನ ಅತ್ಯಾಧುನಿಕ ಹೊಸ ಶೋರೂಮ್ ಅನ್ನು ಉದ್ಘಾಟಿಸಿದೆ. ಸಾನಿ ಇವಿ ಮೋಟಾರ್ಸ್ ಸಹಭಾಗಿತ್ವದಲ್ಲಿ ಆರಂಭವಾಗಿರುವ ಈ ಮಳಿಗೆಯು ಯುರೋಪಿಯನ್ ಪ್ರೀಮಿಯಂ ಮೊಬಿಲಿಟಿ ಬ್ರ್ಯಾಂಡ್ಗಳಾದ ಜಾಗತಿಕ ಖ್ಯಾತಿಯ ಬ್ರಿಟನ್ ಮೋಟಾರ್ ಸೈಕಲ್ಸ್ ಹಾಗೂ ವಿಎಲ್ಎಫ್ ಸ್ಕೂಟರ್ಗಳನ್ನು ಕರ್ನಾಟಕದ ಆಟೋಮೊಬೈಲ್ಸ್ ಮಾರುಕಟ್ಟೆಗೆ ಅಧಿಕೃತವಾಗಿ ಪರಿಚಯಿಸಿದೆ. ಡೀಲರ್ಶಿಪ್ನ ಪಾಲುದಾರರಾದ ಲೋಹಿತ್ ಅವರ ನೇತೃತ್ವದಲ್ಲಿ ಈ ಹೊಸ ಮಳಿಗೆಯ ಶುಭಾರಂಭಗೊಂಡಿದೆ. ಈ ಮಳಿಗೆಯ ಉದ್ಘಾಟನೆಗೆ ಆಗಮಿಸಿ ಮಾತನಾಡಿದ ಮೋಟೋ ಹಾಸ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ತುಷಾರ್ ಶೆಲ್ಕೆ ಅವರು, ದಕ್ಷಿಣ ಭಾರತದ ಚೈತನ್ಯಮಯ ಮೊಬಿಲಿಟಿ ಕ್ಷೇತ್ರದಲ್ಲಿ ನಾವು ಇನ್ನಷ್ಟು ಆಳವಾಗಿ ವಿಸ್ತರಿಸುತ್ತಿರುವ ಸಂದರ್ಭದಲ್ಲಿ ಹಾಸನವು ಮೋಟೋ ಹಾಸ್ ಇಂಡಿಯಾಗೆ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ಮಾರುಕಟ್ಟೆಯಾಗಿದೆ. ಈ ಉದ್ಘಾಟನೆಯ ಮೂಲಕ ಕರ್ನಾಟಕದಲ್ಲಿ ತಮ್ಮ ಉಪಸ್ಥಿತಿಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ನಾವು ಮಹತ್ವದ ಹೆಜ್ಜೆ ಇಡುತ್ತಿದ್ದೇವೆ. ಜೊತೆಗೆ ದೇಶಾದ್ಯಂತ ಪ್ರೀಮಿಯಂ ಮೋಟಾರ್ ಸೈಕ್ಲಿಂಗ್ ಮತ್ತು ಲೈಫ್ ಸ್ಟೈಲ್ ನಗರ ಮೊಬಿಲಿಟಿಯ ಸಮಗ್ರ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ನಮ್ಮ ಉದ್ದೇಶವನ್ನು ಮುಂದುವರಿಸುತ್ತಿದ್ದೇವೆ ಎಂದರಲ್ಲದೆ, ಬ್ರಿಕ್ಸನ್ ಮೋಟಾರ್ ಸೈಕಲ್ಗಳು ಮತ್ತು ವಿಎಲ್ಎಫ್ ಸ್ಕೂಟರ್ಗಳು ಪರಂಪರೆ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಧೈರ್ಯಶಾಲಿ ವಿನ್ಯಾಸದ ವಿಶಿಷ್ಟ ಸಂಯೋಜನೆಯನ್ನು ನೀಡುತ್ತದೆ. ಮೋಟೋ ಹಾಸ್ ಮೂಲಕ ನಾವು ಕೇವಲ ಅತ್ಯುತ್ತಮ ವಾಹನಗಳನ್ನು ಒದಗಿಸುವುದಷ್ಟೇ ಅಲ್ಲದೆ ಬಲಿಷ್ಠ ರೈಡರ್ ಸಮುದಾಯಗಳನ್ನು ನಿರ್ಮಿಸುವುದು, ಅರ್ಥಪೂರ್ಣ ಗ್ರಾಹಕ ಸಂಪರ್ಕಗಳನ್ನು ಬೆಳೆಸುವುದು ಮತ್ತು ವಿಭಿನ್ನ ಮಾಲೀಕತ್ವದ ಅನುಭವವನ್ನು ನೀಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಸನಕ್ಕೆ ಪ್ರವೇಶಿಸುತ್ತಿರುವುದಕ್ಕೆ ನಮಗೆ ಬಹಳ ಸಂತೋಷವಾಗಿದ್ದು, ಇಲ್ಲಿ ಬೆಳೆಯುತ್ತಿರುವ ಉತ್ಸಾಹಿ ಸಮುದಾಯವನ್ನು ಸ್ವಾಗತಿಸಲು ನಾವು ಎದುರು ನೋಡುತ್ತಿದ್ದೇವೆ ಎಂದಿದ್ದಾರೆ. ಹಾಸನದಲ್ಲಿ ಸ್ಯಾನ್ವಿ ಮೋಟಾರ್ಸ್ ಅವರು ಇವತ್ತು ಒಂದು ಮೋಟ್ರ್ ವೆಹಿಕಲ್ ಹೊಸ ಆಸ್ಟ್ರೇಲಿಯಾ ಇಟಾಲಿ ವೆಹಿಕಲ್ಗಳನ್ನು ಇವತ್ತು ನಾವು ಇನಾಗ್ರೇಟ್ ಮಾಡಿದ್ವಿ. ಖುಷಿಯಾಯಿತು, ಅಟ್ರಾಕ್ಟಿವ್ ಆಗಿದ್ದಾವೆ, ಚೆನ್ನಾಗಿದೆ, ಎಕನಾಮಿಕಲಿ ಇದೆ, ಈ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ, ಪ್ಲೀಸ್ ಯೂಸ್ ಮಾಡಿ. ಯಾಕಂದರೆ ಈಗಲೇ ಕೇಳಿದೆ, 40 ರೂಪೀಸ್ ಚಾರ್ಜಲ್ಲಿ ನೀವು 150 ಕಿಲೋಮೀಟ್ರ್ ರನ್ ಮಾಡ್ಬೋದು. ಸೊ ಯೂಸ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಹಭಾಗಿತ್ವದ ಕುರಿತು ಮಾತನಾಡಿದ ಮೋಟೋ ಹಾಸ್ ಹಾಸನದ ಡೀಲರ್ ಪ್ರಿನ್ಸಿಪಲ್ ಲೋಹಿತ್ ಅವರು, ಮೋಟೋ ಹಾಸ್ ಇಂಡಿಯಾ ತನ್ನ ರಾಷ್ಟ್ರೀಯ ವಿಸ್ತರಣಾ ಕಾರ್ಯತಂತ್ರವನ್ನು ವೇಗಗೊಳಿಸುತ್ತಿದ್ದು, ಪ್ರೀಮಿಯಂ ಯುರೋಪಿಯನ್ ಮೋಟಾರ್ ಸೈಕಲ್ ಬ್ರ್ಯಾಂಡ್ಗಳು, ಉನ್ನತ ಕಾರ್ಯಕ್ಷಮತೆಯ ಸ್ಕೂಟರ್ಗಳು, ಎಲೆಕ್ಟ್ರಿಕ್ ಮೊಬಿಲಿಟಿ ಪರಿಹಾರಗಳು ಮತ್ತು ರೈಡರ್ ಸಮುದಾಯ ಆಧಾರಿತ ಅನುಭವಗಳ ಮೇಲೆ ಗಮನ ಕೇಂದ್ರೀಕರಿಸಿದೆ. ನವೀನ ಉತ್ಪನ್ನಗಳು, ಉನ್ನತ ಮಟ್ಟದ ಗ್ರಾಹಕ ಸಂಪರ್ಕ ಮತ್ತು ಯಾವುದೇ ರಾಜಿ ಇಲ್ಲದ ಮಾಲೀಕತ್ವದ ಅನುಭವವನ್ನು ಒದಗಿಸುವ ಬಲಿಷ್ಠ ರಾಷ್ಟ್ರವ್ಯಾಪಿ ನೆಟ್ವರ್ಕ್ ನಿರ್ಮಿಸುವುದು ಮೋಟೋ ಹಾಸ್ನ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಹಾಸನ ಜನತೆಗೆ ಸಾನ್ವಿ ಮೋಟಾರ್ಸ್ ಕಡೆಯಿಂದ ಒಂದು ಇದು ಮಾಡಿ ಪ್ರೆಸೆಂಟ್ ಒಂದು ಇದು ಮಾಡಬೇಕು ಅಂತ ಹೇಳಿ, ಮುಂಚೆ ಇವಿ ಇತ್ತು. ಸೊ ಈಗ ಒಂದು ಆಸ್ಟ್ರೇಲಿಯನ್ ಬ್ರ್ಯಾಂಡು ಮತ್ತು ಇಟಾಲಿಯನ್ ಬ್ರ್ಯಾಂಡ್ ಎರಡೂ ಕಾಂಬಿನೇಷನ್ ಇರೋ ಒಂದು ವೆಹಿಕಲ್ಸ್ನ ನಾನು ಹಾಸನ ಜನತೆಗೆ ಲಾಂಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಸೊ ಎಲ್ಲ ಬಂದು ನೋಡಿ, ವೆಹಿಕಲ್ಸ್ ನೋಡಿ, ಡಿಸೈನಿಂಗ್ಸ್ ಆಗಲಿ ಮತ್ತು ಇಂಜಿನಿಯರಿಂಗ್ ಆಗಲಿ ಎರಡೂ ಅದ್ಭುತವಾಗಿದೆ. ಸೊ ನಾನು ಆದಷ್ಟು ಯೋಚನೆ ಮಾಡಿ ಎಲ್ಲ ಮಾಡಿ ಹಾಸನ ಜನತೆಗೆ ಒಂದು ಇದಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ದಯವಿಟ್ಟು ಬಂದು ವೆಹಿಕಲ್ಸ್. ಸರ್ ಇವಿ ಬಂದು 1 lakh ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಇದು ಮಾಬ್ಸ್ಟರ್ ಬಂದು 1,36,000 ಆಗುತ್ತೆ.
ಮತ್ತು ಬ್ರಿಕ್ಸ್ಟಾನ್ ಬಂದು 3,99,000 ವೆಹಿಕಲ್ ಸ್ಟಾರ್ಟಿಂಗ್ ಇದೆ, ಅಪ್ ಟು 10 lakhsವರೆಗೂ ಬ್ರಿಕ್ಸ್ಟಾನಲ್ಲಿದೆ. ಇದರಲ್ಲಿ ನಿಮಗೆ 1,36,000 ಮಾಬ್ಸ್ಟರ್ ಪ್ಲಸ್ 1 lakh EV. ಸರ್ EV ಬಂದು ನಿಮಗೆ IDC ರೇಂಜ್ ಬಂದು 150 ಹೇಳ್ತಾ ಇದ್ದಾರೆ. ಸೊ 130 ಅಂತೂ ರಿಯಲ್ ರೇಂಜ್ ಕೊಡ್ತಾ ಇದೆ ಪ್ರೆಸೆಂಟು EV. ದೆನ್ ಮಾಬ್ಸ್ಟರ್ 46 8 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ, ಡ್ಯುಯಲ್ DS ವಿತ್ ABS, ಯಾವ ಇದರಲ್ಲೂ ABS ಕೊಟ್ಟಿಲ್ಲ, ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾನೆ, ವಿತ್ ನಿಮಗೆ 8 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. सो हाईएस्ट इन मोबाइल. बेसिकली मोटो हाउस इंडिया ये एक प्रीमियम मोटरसाइकिल ब्रांड है जो इंडियन कंज्यूमर्स को प्रीमियम टू व्हीलर्स अफोर्डेबल प्राइस में ऑफर करता है. तो एट प्रेजेंट मोटो हाउस इंडिया में दो ब्रांड्स को रिप्रेजेंट करता है. एक है ब्रिक्सटन मोटरसाइकिल जो ऑस्ट्रिया से है, दूसरा VLF ब्रांड है जो स्कूटर ब्रांड है. ब्रिक्सटन मोटरसाइकिल में हमारे पास 4 मॉडल्स है, 1200 सीसी में 2 एंड 500 सीसी में 2 मॉडल्स. एंड VLF स्कूटर्स में वी हैव 2 मॉडल्स, इलेक्ट्रिक स्कूटर है ना पेट्रोल स्कूटर. कोल्हापुर महाराष्ट्र में हमारा मैन्युफैक्चरिंग प्लांट है जिसकी सालाना मैन्युफैक्चरिंग कैपेसिटी 40,000 यूनिट्स है. एट प्रेजेंट हमारे पूरे इंडिया में हसन डीलरशिप पकड़ के 22 डीलरशिप ऑपरेशनल है. एंड आने वाले कई महीनों में हम ऑलमोस्ट एक 18 डीलरशिप और उसमें ऐड कर देंगे. एंड हमारा वही एक लक्ष्य रहेगा कि हम अफोर्डेबल प्राइस में प्रीमियम मोटरसाइकिल इंडियन कंज्यूमर्स को ऑफर करते रहें. कितना शोरूम है सर? हसन का 22nd शोरूम है सर, और अगले आने वाले 6 महीने में और अराउंड 18 शोरूम उसमें ऐड हो जाएंगे. सो 40 सॉरी सर, कॉम्पिटिटिव प्राइस में कैसा है? कॉम्पिटिटिव प्राइस में हम ला रहे हैं सर बिकॉज ऑलमोस्ट ಪಶ್ಚಿಮ ಘಟ್ಟ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರ ಮರು ಬಿಡುಗಡೆ ಮಾಡಿರುವ 7ನೇ ಕರಡು ಅಧಿಸೂಚನೆಯನ್ನ ಸಂಪೂರ್ಣವಾಗಿ ವಿರೋಧಿಸಿರುವ ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್ ಹಾಗೂ ರೈತರು ಕಸ್ತೂರಿ ರಂಗನ್ ವರದಿಯನ್ನ ಯಥಾವತ್ತಾಗಿ ಅನುಷ್ಠಾನಗೊಳಿಸಬಾರದು ಎಂದು ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಜಿಎಫ್ ಅಧ್ಯಕ್ಷ ಹಳಸೆ ಶಿವಣ್ಣಪ್ಪ ಅವರು ಕಾಫಿ, ಟೀ ಹಾಗೂ ರಬ್ಬರ್ ಬೆಳೆಗಾರರ ಅಭಿಪ್ರಾಯಗಳನ್ನು ಸಂಬಂಧಪಟ್ಟ ಬೋರ್ಡ್ಗಳಿಂದ ಪಡೆಯದೆ ಏಕಪಕ್ಷೀಯವಾಗಿ ವರದಿ ರೂಪಿಸಲಾಗಿದೆ. ದಶಕಗಳಿಂದ ನೆರಳಿನಾಶ್ರಿತವಾಗಿ ಕಾಫಿ ಬೆಳೆಯುವ ಮೂಲಕ ಬೆಳೆಗಾರರು ಕೋಟ್ಯಾಂತರ ಮರಗಳನ್ನು ಸಂರಕ್ಷಿಸಿದ್ದು ಪರಿಸರ ಮತ್ತು ಜಲಮೂಲಗಳ ಉಳಿವಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಉಪಗ್ರಹ ಆಧಾರಿತ ಚಿತ್ರಗಳ ಮೂಲಕ ನೆರಳಿನಾಶ್ರಿತ ಕಾಫಿ ತೋಟಗಳು ಹಾಗೂ ನೈಸರ್ಗಿಕ ಅರಣ್ಯಗಳ ನಡುವಿನ ವ್ಯತ್ಯಾಸ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಸ್ಥಳ ಪರಿಶೀಲನೆ ಮತ್ತು ಮಾನವ ನಿರ್ವಹಿತ ಭೂಮಾಪನ ನಡೆಸಬೇಕು. ಅರಣ್ಯದಂಚಿನ ಗ್ರಾಮಗಳು ಇಂದಿಗೂ ಮೂಲಭೂತ ಸೌಲಭ್ಯ ವಂಚಿತವಾಗಿದ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾವುದೇ ನಿರ್ಬಂಧ ವಿಧಿಸಬಾರದು. ಕೇಂದ್ರದ ಪರಿಸರ, ವಾಣಿಜ್ಯ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಗಳು ರೈತರು ಹಾಗೂ ಬೆಳೆಗಾರರೊಂದಿಗೆ ಮುಕ್ತ ಚರ್ಚೆ ನಡೆಸಿ ಸಾಧಕ ಬಾಧಕಗಳನ್ನು ಜನರಿಗೆ ತಿಳಿಸಬೇಕು. ಕೇರಳ ವಿಧಾನಸಭೆಯು ಈಗಾಗಲೇ ಕಸ್ತೂರಿ ರಂಗನ್ ವರದಿ ವಿರುದ್ಧ ನಿರ್ಣಯ ಕೈಗೊಂಡಿರುವಂತೆ ಕರ್ನಾಟಕದಲ್ಲೂ ಸ್ಥಳೀಯರ ಅಭಿಪ್ರಾಯಕ್ಕೆ ಸರ್ಕಾರ ಆದ್ಯತೆ ನೀಡಬೇಕು. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೆ ತರಬಾರದು ಎಂದು ಆಗ್ರಹಿಸಿದ್ದಾರೆ. ತೆಗಿಬಾರ್ದು. ಮರಳು ಆಗಲಿ ಏನಾಗಲಿ ಕಲ್ಲು ಏನು ನಿಮಗೆ ಕನ್ಸ್ಟ್ರಕ್ಷನಿಗೆ ಪರ್ಮಿಷನ್ ಇಲ್ಲ ಅಂದರೆ ಮಾನವ ಹೆಂಗೆ ಬದುಕೋದು? ಇದು ಸಾಮಾನ್ಯವಾಗಿ ತಮಗೆ ತಿಳಿದಿಲ್ಲ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 138 ಹಳ್ಳಿಗಳು ಬಂದಿದೆ, ಹಾಸನ 31 ಹಳ್ಳಿಗಳು ಬಂದಿದೆ, ಕೊಡಗು 54 ಹಳ್ಳಿಗಳು ಬಂದಿದೆ. ಇದು ನಮಗೆ ಸೀಮಿತವಾದಂತಲ್ಲ. ತಮಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಕಾಡು ಪ್ರದೇಶ 21% ಇರಬೇಕು, 24% ಆಗಿದೆ. ಅವರಿಗೆ ಗೊತ್ತಿಲ್ಲ ನಮ್ಮ ಈ ಪ್ಲಾಂಟೇಷನ್ ಬೆಳೆ ಅಂದರೆ ಅವ್ರ ತಲೆಯಲ್ಲಿ ಇವರೇನೋ ಪ್ಲಾಂಟೇಷನ್ ಬೆಳೆ ಬೆಳೀತಾರೆ ಅಂಥೇಳಿ ಅವ್ರು ಹೇಳ್ತಾರೆ. ಪ್ಲಾಂಟೇಷನ್ ಬೆಳೆ ಕಾಫಿ ಬೆಳೆದ್ರೂ ಕಾಡಾಗುತ್ತೆ, ಅಡಿಕೆ ಬೆಳೆದ್ರೂ ಕಾಡಾಗುತ್ತೆ, ತೆಂಗು ಬೆಳೀತಾರೆ, ರಬ್ಬರು, ಇದಿಷ್ಟು ಕಾಡು ಮರನೇ ಬೆಳೆಯೋದು ನಾವು. ಅದ್ರ ಜೊತೆ ನಾವು ಬೇರೆ ಎಲ್ಲ ಜಾತಿಯ ಮರ ಎಲ್ಲ ಬೆಳೆಗಾರರು ರೈತರು ಬೆಳೀತಾರೆ. ಸಾಮಾನ್ಯವಾಗಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಟಿಪಿ ಸುರೇಂದ್ರ, ಎಚ್ಡಿಪಿಎ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಎಚ್ಡಿಪಿಎ ಗೌರವ ಕಾರ್ಯದರ್ಶಿ ಹೆಗ್ಗೋವೆ ಪುಟ್ಟರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಕ್ಷರ ಬುಕ್ ಹೌಸ್ ಸಹಯೋಗದಲ್ಲಿ 2026ನೇ ವರ್ಷದ ಶ್ರಾವಣ ಆರಂಭವಾಗುತ್ತಿರುವ ಹಿನ್ನೆಲೆ ಆಗಸ್ಟ್ 13ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಶ್ರಾವಣ ಬಂತು ಎಂಬ ಸಂಗೀತ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ನಿರ್ದೇಶಕ ಮತ್ತು ನಿರೂಪಕ ಯದೀಶ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ ವತಿಯಿಂದ ಈ ಹಿಂದೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಹಾಗೂ ಮಾಧ್ಯಮಗಳ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಲಾಗಿದೆ. ಅದೇ ರೀತಿಯಲ್ಲಿ ಈ ಬಾರಿಯೂ ಖ್ಯಾತ ಕಲಾವಿದರನ್ನು ಒಳಗೊಂಡ ಗುಣಮಟ್ಟದ ಹಾಗೂ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಗಸ್ಟ್ 13ರಂದು ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರಿಗೆ ವಿಶೇಷ ಎಂಟ್ರಿ ಪಾಸ್ ನೀಡಲಾಗುತ್ತಿದ್ದು ಯಾವುದೇ ಶುಲ್ಕವಿಲ್ಲ. ಪತ್ರಕರ್ತರು ತಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹ ನೀಡಬೇಕು ಎಂದರು.
ಮೈಸೂರು, ಬಳ್ಳಾರಿ, ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತು ಮಾಧ್ಯಮಗಳು ಉತ್ತಮ ರೀತಿಯಲ್ಲಿ ವಿಮರ್ಶೆ ಮಾಡುತ್ತವೆ. ಅದೇ ರೀತಿ ಹಾಸನದಲ್ಲಿಯೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಗುಣಮಟ್ಟವನ್ನು ಗುರುತಿಸುವ ಹಾಗೂ ಅಗತ್ಯ ಇರುವ ಸುಧಾರಣೆಗಳ ಬಗ್ಗೆ ಮುಕ್ತವಾಗಿ ಬರೆಯುವ ವಾತಾವರಣ ನಿರ್ಮಾಣವಾಗಬೇಕು. ಮಾಧ್ಯಮಗಳ ಸಕಾರಾತ್ಮಕ ವಿಮರ್ಶೆಗಳಿಂದ ಮುಂದಿನ ಕಾರ್ಯಕ್ರಮಗಳನ್ನು ಮತ್ತಷ್ಟು ಉತ್ತಮವಾಗಿ ರೂಪಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅಕ್ಷರ ಬುಕ್ ಹೌಸ್, ನಮ್ಮ ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಕ್ಷರ ಬುಕ್ ಹೌಸ್ನ ಸಹಯೋಗದಲ್ಲಿ ಇದೇ 13ನೇ ತಾರೀಕು, ಆಗಸ್ಟ್ 13ನೇ ತಾರೀಕು 2026ನೇ ವರ್ಷದ ಶ್ರಾವಣ ಆರಂಭ ಆಗ್ತಾ ಇದೆ. ಶ್ರಾವಣ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶ್ರಾವಣ ಬಂತು ಎನ್ನುವಂತಹ ಒಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಶ್ರಾವಣ ಬಂತು ಅನ್ನುವಂತಹ ಟೈಟ್ಲ ಯಾಕೆ ಅಂದರೆ, ಒಂದು ಸುಪ್ರಸಿದ್ಧ ಭಾವಗೀತೆ ಇದೆ, ಶ್ರಾವಣ ಬಂತು ಅಂತ ಹೇಳಿ. ಆ ಹಾಡಿನ ಮೊದಲ ಸಾಲು ಏನಿದೆ ಅದನ್ನೇ ಕಾರ್ಯಕ್ರಮದ ಟೈಟ್ಲು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದರಲ್ಲಿ ಒಂದಷ್ಟು ಸುಪ್ರಸಿದ್ಧ ಭಾವಗೀತೆಗಳು, ಜನಪ್ರಿಯ ಜಾನಪದ ಗೀತೆಗಳನ್ನು ಹಾಡಿಸಲಾಗುತ್ತೆ. ಹಾಡುವ ಗಾಯಕರು ಬಂದು ನಾಡಿನ ಪ್ರಖ್ಯಾತ ಮತ್ತು ಪ್ರತಿಷ್ಠಿತ ಗಾಯಕರಾಗಿರ್ತಾರೆ. ರವಿ ಮೂರೂರು ಅವರಿರ್ಬೋದು, ಸವಿತಾ ಗಣೇಶ್ ಇರ್ಬೋದು, ಭಾಗ್ಯಶ್ರೀ ಗೌಡ ಅವರಿರ್ಬೋದು, ಹಾಗೆಯೇ ನಮ್ಮ ಕಡಬಗೆರೆ ಮುನಿರಾಜ್ ಇರ್ಬೋದು. ಇವರೆಲ್ಲರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಅವರದೇ ಆದಂತಹ ಮಹತ್ತರ ಸಾಧನೆಯನ್ನು ಮಾಡಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಟೈಮ್ಸ್ ಗಂಗಾಧರ್, ರವಿ ನಾಗಲ್ಗೂಡು, ರಾಜೇಶ್ ಗೌಡ ಉಪಸ್ಥಿತರಿದ್ದರು. ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದ ತಾಲೂಕಿನಾದ್ಯಂತ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಹೊಳೆನರಸೀಪುರದ ಕೋಟೆ ಪಿಎಂಶ್ರೀ ಶಾಲೆಯಲ್ಲಿ ವಿದ್ಯುಕ್ತವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ರೇಣುಕುಮಾರ್, 19 ವರ್ಷದೊಳಗಿನ ಪ್ರತಿಯೊಬ್ಬ ಮಗುವಿನ ಆರೋಗ್ಯ ರಕ್ಷಣೆಗಾಗಿ ಸರ್ಕಾರ ಈ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಕಾರ್ಯಕ್ರಮದಿಂದ ಯಾರು ವಂಚಿತರಾಗದೆ ಎಲ್ಲರೂ ಮಾತ್ರೆ ಪಡೆದುಕೊಳ್ಳಬೇಕು. ಜೊತೆಗೆ ವೈಯಕ್ತಿಕ ನೈರ್ಮಲ್ಯದ ಕುರಿತು ಮಾತನಾಡುತ್ತಾ, ಮಕ್ಕಳು ಊಟಕ್ಕೆ ಮುನ್ನ ಕೈ ತೊಳೆಯುವುದು, ಶುದ್ಧ ನೀರು ಕುಡಿಯುವುದು, ಆಹಾರವನ್ನು ಮುಚ್ಚಿಡುವುದು, ಉಗುರುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಹಾಗೂ ಹಣ್ಣು ತರಕಾರಿಗಳನ್ನು ತೊಳೆದು ಬಳಸುವುದು ಅಗತ್ಯ ಎಂದರು. ಅಲ್ಲದೆ ಬರಿಗಾಲಿನಲ್ಲಿ ನಡೆಯದೆ ಚಪ್ಪಲಿ ಧರಿಸುವುದು ಮತ್ತು ಎಲ್ಲೆಂದರಲ್ಲಿ ಮಲ ವಿಸರ್ಜನೆ ಮಾಡದೆ ಕಡ್ಡಾಯವಾಗಿ ಶೌಚಾಲಯವನ್ನೇ ಬಳಸುವ ಮೂಲಕ ಸುತ್ತಮುತ್ತಲಿನ ಪರಿಸರ ಮತ್ತು ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ತಾಲೂಕಿನಲ್ಲಿ 6 ತಿಂಗಳಿನಿಂದ 19 ವರ್ಷದೊಳಗಿನ ಒಟ್ಟು 42,320 ಮಕ್ಕಳನ್ನು ಗುರುತಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಜಂತುಹುಳುಗಳ ಬಾಧೆಯಿಂದ ರಕ್ತಹೀನತೆ ಹೆಚ್ಚಾಗಿ ಕಂಡುಬರುತ್ತಿದ್ದು, ಇದು ಮಕ್ಕಳ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. 19 ವಯಸ್ಸಿನವರೆಗೆ ಈ ಏನು ಜಂತುಹುಳ ಕಾರ್ಯಕ್ರಮ ಇದಿದೆ ಅದರ ಬಗ್ಗೆ ಅರಿವು ಕಾರ್ಯಕ್ರಮ ಮತ್ತು ಮಕ್ಕಳ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಪದೇ ಆಗಸ್ಟ್ 15 ತಾರೀಕಿಂದ ಆಗಸ್ಟ್ 17ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ನಿರಂತರವಾಗಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಜಂತುಹುಳು ಮಾತ್ರೆಯನ್ನು ವಿತರಣೆ ಮಾಡ್ತಾರೆ. ನಿಮ್ಮ ತಂದೆ ತಾಯಿಗಳಿಗೆ ಇದರಿಂದ ಹೋದ ತಕ್ಷಣ ಈ ತರ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಮಾಡಿದ್ರು. 42,320 ಮಕ್ಕಳಿದ್ದಾರೆ. 6 ವರ್ಷದಿಂದ 5 ವರ್ಷ, 6 ತಿಂಗಳಿಂದ 5 ವರ್ಷಕ್ಕಿಂತ ಅಂಗನವಾಡಿನಲ್ಲಿ ಹಾಕ್ತಾರೆ. ಮತ್ತೆ 5-6 ವರ್ಷದಿಂದ 19 ವರ್ಷದ ತನಕ ಶಾಲಾ ಕಾಲೇಜಿನಲ್ಲಿ ಹಾಕ್ತಾರೆ. ಎಲ್ಲ ಸೇರಿ 42,310 ಮಕ್ಕಳಿದ್ದಾರೆ. ಈ ಎಲ್ಲ ಮಕ್ಕಳಿಗೂ ಸಹ ಈ ಒಂದು ಜಂತುಹುಳು ಮಾತ್ರೆಯನ್ನು ನುಗ್ಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು 10ನೇ ತಾರೀಕು ಇವತ್ತು ಇನಾಗ್ರೇಷನ್ ಆಗಿ 17ನೇ ತಾರೀಕು ಗಂಟ ಒಂದು ವಾರ ನಡೀತದೆ. ಕೆಲವು ಶಾಲೆಯಲ್ಲಿ ಮಕ್ಕಳುಗಳು ಆಬ್ಸೆಂಟ್ ಇರ್ತವೆ, ಕೆಲವು ಅಂಗನವಾಡಿನಲ್ಲಿ ಮಕ್ಕಳು ಆಬ್ಸೆಂಟ್ ಇರ್ತವೆ. ಅವ್ರಿಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಶಿಕ್ಷಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಳಂಕಿತ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಬಿಜೆಪಿ ಮಾಡುತ್ತಿರುವ ಒತ್ತಾಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ತೀವ್ರವಾಗಿ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯವರ ಪ್ರಕಾರ ತಾವು ಕಳಂಕಿತ ಸಚಿವನಾಗಿರಬಹುದು, ಆದರೆ ಯಾವ ಕೋರ್ಟ್ನಲ್ಲಿ ತಾನು ಕಳಂಕಿತನೆಂದು ಸಾಬೀತಾಗಿದೆ ಎಂದು ಅವರು ಪ್ರಶ್ನಿಸಿದ್ದಾರೆ. ನನ್ನ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಅಪರಾಧ ಸಾಬೀತಾಗಿಲ್ಲ. ಬಿಜೆಪಿಯವರ ಅನಿಸಿಕೆಗಳಿಗಿಂತ ಕಾನೂನಾತ್ಮಕವಾಗಿ ಸಾಬೀತಾಗಿರುವುದು ಮುಖ್ಯ. ಸರ್ಕಾರಕ್ಕೆ ಮುಜುಗರ ಉಂಟಾಗಬಾರದು ಎಂಬ ಕಾರಣಕ್ಕಷ್ಟೇ ಮಾಜಿ ಸಚಿವ ಪಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಲಾಗಿತ್ತು ಎಂದು ಸ್ಪಷ್ಟಪಡಿಸಿದರು. ಮಹಿಳೆಯರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸುತ್ತಿರುವ ಬಿಜೆಪಿಗೆ ಮಹಿಳೆಯರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂಬುದು ತಮಗೆ ಚೆನ್ನಾಗಿ ತಿಳಿದಿದೆ ಎಂದ ಅವರು ಬಿಜೆಪಿಯವರಿಂದ ತಾವು ಪಾಠ ಕಲಿಯಬೇಕಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರೊಬ್ಬರ ಸಹೋದರನ ವಿರುದ್ಧವೇ ಪ್ರಕರಣ ದಾಖಲಾಗಿಲ್ಲವೇ ಎಂದು ಮರುಪ್ರಶ್ನಿಸುವ ಮೂಲಕ ಬಿಜೆಪಿಯ ನಾಯಕರ ವಿರುದ್ಧ ಕಿಡಿಕಾರಿದರು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಬಂದಾಗ ಹೆಚ್ಚು ಒತ್ತನ್ನ ನಾವು ಇನ್ಶೂರೆನ್ಸ್ ಡ್ರೈವಿಂಗ್ ನಾವು ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ 50,000 ಆಗ್ತಾ ಇರಲಿಲ್ಲ ರಿಜಿಸ್ಟ್ರೇಷನ್. ನಾವು ಬಂದ್ಮೇಲೆ ಮೊದಲನೇ ವರ್ಷ ಸುಮಾರು ನನ್ನ ನೆನಪಿದ್ದಾಗೆ 1 ಲಕ್ಷ 1.5 ಲಕ್ಷ ತನಕ ಆಯಿತು.
ಅದಾದ್ಮೇಲೆ ಹೋದ ಬಾರಿ ಸುಮಾರು 3 ಲಕ್ಷ ತನಕ ತಗೊಂಡು ಹೋದ್ವಿ. ಈ ಸರಿ 4,58,609 ರೈತರು ಇನ್ಶೂರೆನ್ಸ್ ರಿಜಿಸ್ಟರ್ ಆಗಿದ್ದಾರೆ. ಸುಮಾರು 5,35,850 ಹೆಕ್ಟೇರ್ 5.35 ಹೆಕ್ಟೇರ್ಸ್ ಲ್ಯಾಕ್ ಹೆಕ್ಟೇರ್ಸ್ ಇನ್ಶೂರೆನ್ಸ್ ಆಗಿದ್ದಾರೆ. ಈ ಸರಿ ಇನ್ಶೂರೆನ್ಸ್ ಕೊಟ್ಟಿರೋದು ಸುಮಾರು 3,071 ಕೋಟಿ ರೂಪಾಯಿದು ಇನ್ಶೂರೆನ್ಸ್ ಅನ್ನ. ರೈತರ ಪರ ಹಲವಾರು ಬೇಡಿಕೆಗಳನ್ನು ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಡೇರಿಸಲು ಮುಂದಾಗಬೇಕು ಎಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾದ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕುಕನೂರು ಹೇಳಿದ್ದಾರೆ. ಕೊಪ್ಪಳ ಪಟ್ಟಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗ ರಾಜ್ಯ ಮತ್ತು ಸರ್ಕಾರಗಳು ರೈತರು, ಕಾರ್ಮಿಕರು, ಯುವಕರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಲು ಮುಂದಾಗಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಯಲಬುರ್ಗಾ ತಾಲೂಕಿನ ರೈತರು, ಕಾರ್ಮಿಕರು, ಯುವಕರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಪರವಾಗಿ ದೇಶದ ರೈತರು ಮತ್ತು ಸಾಮಾನ್ಯ ಜನರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಅವುಗಳ ಕುರಿತು ತುರ್ತು ಹಾಗೂ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. ಕೃಷಿ, ರೈತರ ಆದಾಯ, ಬೆಳೆ ನಷ್ಟ, ಸಾಲದ ಹೊರೆ, ದೇಶದ ವಿವಿಧ ಭಾಗಗಳಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ರೈತರು ಬೆಳೆದಿರುವ ಬೆಳೆಗಳು ನಷ್ಟವಾಗುತ್ತಿವೆ. ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯಿಂದ ರೈತರು ಭಾರೀ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಬೆಳೆ ವಿಮೆ ಯೋಜನೆಯಡಿ ಅರ್ಹ ರೈತರಿಗೆ ಪರಿಹಾರ ದೊರೆಯುವ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಸಮಯಬದ್ಧವಾಗಿ ಬೆಳೆ ವಿಮೆ ಹಣ ಪಾವತಿಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕ್ರಾಂತಿಕಾರಿ ಕಿಸಾನ್ ಸೇನೆಯಿಂದ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬರಗಾಲದ ಅಧ್ಯಯನ ಮೊನ್ನೆ ಏನೋ ಮಾಡಿ ಹೋಗಿದ್ದಾರೆ ಸಚಿವರು. ಅವರು ತಕ್ಷಣ ಏನೈತಿ ಬರಗಾಲದ ಏನು ರೈತರು ಏನು ಹಾಳಾಗಿದೆ ಬೆಳೆಗೆ ತಕ್ಷಣ ಪರಿಹಾರವನ್ನು ಕೊಡಬೇಕು. ಆಮೇಲೆ ಏನಿದೆ ಈಗೇನು ನಾಳೆ ಏನು ICC ಮೀಟಿಂಗ್ ಕರೆದಿದ್ದಾರೆ ತುಂಗಭದ್ರಾ ನದಿಗೆ ಇದಕ್ಕೆ ತಕ್ಷಣ ಏನೈತಿ ಕಾಲುವೆಗೆ ನೀರು ಬಿಡಬೇಕು. ಯಾಕಂದರೆ ಸಸಿಮಡಿ ಎಲ್ಲ ರೆಡಿಯಾಗಿದ್ದಾವೆ. ಎಲ್ಲ ರೈತರು ಗತಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ನೀರು ಬಿಟ್ಟರೆ ಇನ್ನೂ ಒಂದು ವಾರದಲ್ಲಿ ಅವರೆಲ್ಲ ರೆಡಿ ಮಾಡ್ಕೊಂಡು ಇದು ಮಾಡ್ತಾರೆ. ಮೂರನೇದು ಏನಂದರೆ ಈಗೇನು ವಿಂಡ್ ಪವರು ಮತ್ತು ಸೋಲಾರ್ ಪವರ್ ಏನು ಹಾವಳಿ ಹೆಚ್ಚಾಗಿದೆ ನಮ್ಮ ಏನೈತಿ ತಾಲೂಕಿನಲ್ಲಿ, ಇದಕ್ಕೇನೈತಿ ಒಂದೇ ರೀತಿಯ ಬೆಲೆಯನ್ನು ನಿಗದಿ ಮಾಡಬೇಕು. ಯಾಕಂದರೆ ಯಾರು ರೈತರು ಕೊಡ್ತಾ ಇದ್ದಾರೆ ಅವರಿಗೆ ನಾವೇನು ವಿರೋಧ ಇಲ್ಲ. ಒಂದು ಎಕರೆಗೆ ಕನಿಷ್ಠ ಏನಿಲ್ಲ ಅಂದ್ರೂ 60 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಪಿಡ್ನನಗೌಡ ಎಸ್, ಮಾಲಿ ಪಾಟೀಲ್, ಪ್ರಮುಖರಾದ ಹನುಮೇಶ್ ನಾಗರಾಳ್, ತಾಲೂಕು ಅಧ್ಯಕ್ಷ ಅಜ್ಮೀರ್ SMD ಖಾಜಿ, ಅಜ್ಮೀರ್ ಮ್ಯಾಗೇರಿ, ಹಲವಾರು ರೈತರು, ಸಂಘಟಕರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಜನಪಟ್ಟಣ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ದಯಾಸಾಗರ ಜನಪದ ಕಲೆ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಮಟ್ಟದ ದಯಾಸಾಗರ ಜನಪದ ಸಂಭ್ರಮ 2026 ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಮೈಸೂರಿನ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ DS ಪ್ರತಿಮಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸಂಸ್ಕೃತಿ ಮತ್ತು ಕಲೆ ಇರುವುದೇ ನಮ್ಮ ಈ ಮಣ್ಣಿನಲ್ಲಿ. ನಮ್ಮ ನೆಲ, ಜಲ, ಭಾಷೆ ಎಲ್ಲವೂ ಕನ್ನಡಮಯವಾಗಿದ್ದು ನಾವೇ ಜೀವಿಸುತ್ತಿರುವುದೇ ಕನ್ನಡ ನಾಡಿನಲ್ಲಿ. ಯಾವುದೇ ವಿದೇಶಕ್ಕೆ ತೆರಳಿ ವಿದ್ಯಾಭ್ಯಾಸ ಪಡೆದರೂ ನಮ್ಮ ಮಾತೃಭಾಷೆ ಮತ್ತು ಸಂಸ್ಕೃತಿಯನ್ನು ಮರೆಯಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಜನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಆಸಕ್ತಿ ತೋರಬೇಕು ಎಂದು ಡಾಕ್ಟರ್ DS ಪ್ರತಿಮಾ ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ JPM ಕಾಲೇಜಿನ ಪ್ರಾಂಶುಪಾಲರಾದ S ಮೀನಾಕ್ಷಿ, ತಲೆಮಾರುಗಳಿಂದ ಅನುಸರಿಸಿಕೊಂಡು ಬಂದ ಪದ್ಧತಿಯೇ ಜನಪದ ಕಲೆ. ಇದಕ್ಕೆ ಯಾವುದೇ ನಿಖರ ಲಿಖಿತ ಪದ್ಧತಿ ಇಲ್ಲದೆ ಜನರಿಂದ ಜನರಿಗೆ, ಬಾಯಿಂದ ಬಾಯಿಗೆ ಹರಿದು ಬಂದ ಸಾಮಾಜಿಕ ಮಹತ್ವ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಆದರೆ ಇಂದಿನ ದಿನಗಳಲ್ಲಿ ಜನಪದ ಕಲೆಯ ಸೊಗಡು ಮತ್ತು ಸಂಭ್ರಮ ನಶಿಸಿ ಹೋಗುತ್ತಿರುವುದು ವಿಷಾದನೀಯ ಎಂದು ಕಳವಳ ವ್ಯಕ್ತಪಡಿಸಿದರು. ಸೊ ಇಂಥ ಒಂದು ಹಬ್ಬಗಳಲ್ಲಿ ನಾವು ಈ ಜನಪದ ಕಲೆಯ ಆ ತಂಡದವರನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಅದರಲ್ಲೂ ನಮ್ಮ ಸಂಸ್ಕೃತಿ, ಕರ್ನಾಟಕದ ಸಂಸ್ಕೃತಿ ಕಲೆ ಹೇಗಿದೆ ಅಂದ್ರೆ ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ರೀತಿಯಾದ ಒಂದು ಸಂಸ್ಕೃತಿ, ಕಲೆ, ಜನಪದ ಕಲೆಗಳು ಇಂದೂ ಕೂಡ ನಾವು ನೋಡ್ತಾ ಇದ್ದೀವಿ. ಬಟ್ ಅದಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ಸಿಗ್ಬೇಕು. ಯಾಕಂದ್ರೆ ನಾವು ಹಳ್ಳಿ ಕಡೆಗಳಿಗೆ ಹೋದಾಗ ಇವತ್ತಿಗೂ ಕೂಡ ಹಬ್ಬಗಳಲ್ಲಿ ಮಾತ್ರ ವೀರಗಾಸೆ ನೃತ್ಯ ಇರ್ಬೋದು, ಒಂದು ರಂಗನ ಕುಣಿತ ಅಂತ ಇರ್ಬೋದು, ಕೋಲಾಟ ಇರ್ಬೋದು, ಇವೆಲ್ಲವನ್ನು ಅಂತ ಭಾಗಗಳಲ್ಲಿ ಗಮನಿಸ್ತೀವಿ. ಅಂದ್ರೆ ಇನ್ನೂ ನಾವು ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಬಂದಿಲ್ಲ ಅನ್ನೋದಂತೂ ಸತ್ಯ, ಎಲ್ರಿಗೂ ಇದಿದೆ. ಯಾಕಂದ್ರೆ ಒಂದು ಹಳ್ಳಿಗೆ ನಾವು ಎಂಟರ್ ಆದಾಗ. ಕಾರ್ಯಕ್ರಮದಲ್ಲಿ ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕ ನಂದೀಶ್, ಜನಪದ ಲೋಕದ ಸಂದೀಪ್, ಜನಪದ ಕಲಾತಂಡದ BR ಶಿವಕುಮಾರ್, ಸೀಮಾ ಕೌಸರ್, ಪ್ರೊಫೆಸರ್ ತಾರಾ ಜಯಲಕ್ಷ್ಮಿ ಸೇರಿದಂತೆ ಹಲವು ಗಣ್ಯರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಬಲವಂತದ ಭೂಸ್ವಾಧೀನ ಮತ್ತು ಕಾರ್ಪೊರೇಟ್ ಭೂ ಕಬಳಿಕೆಯನ್ನು ವಿರೋಧಿಸಿ ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳುವಳಿಯ ದಿನವಾದ ಸೋಮವಾರದಂದು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಜೈಲು ಬರೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಭಾರತ ಬಿಟ್ಟು ತೊಲಗಿ, ಕಾರ್ಪೊರೇಟರ್ಗಳೇ ದೇಶ ಬಿಟ್ಟು ತೊಲಗಿ ಎಂಬ ಉಗ್ರ ಘೋಷಣೆಯೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ಕಟುವಾಗಿ ಖಂಡಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಗುತ್ತಿಗೆ ಕಾರ್ಮಿಕರ ಸೇವೆಗಳನ್ನು ಕಾಯಂಗೊಳಿಸಬೇಕು, 4 ಕಾರ್ಮಿಕ ಸಂಹಿತೆಗಳನ್ನು ಕೂಡಲೇ ರದ್ದುಪಡಿಸಬೇಕು, ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ತರಬೇಕು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕಲ್ಪಿಸಬೇಕು ಎಂದು ಬಲವಾಗಿ ಒತ್ತಾಯಿಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಭೂಮಿಯನ್ನು ಕಸಿದುಕೊಂಡು ಅಂಬಾನಿ, ಅದಾನಿ ಮುಂತಾದ ದೇಶಿ ಹಾಗೂ ವಿದೇಶಿ ಕಾರ್ಪೊರೇಟ್ ಕಂಪನಿಗಳಿಗೆ ಧಾರೆ ಎರೆಯುತ್ತಿದ್ದು ಇದು ಮುಂದುವರೆದಿದೆ. ಇಡೀ ದೇಶದ ಕಾರ್ಮಿಕ ವರ್ಗವನ್ನ ಇದು ಜೀತ ಪದ್ಧತಿಗೆ ನೂಕುವಂತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನಾ ಚಳುವಳಿಯಲ್ಲಿ ಸಿಐಟಿಯು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖ ಮುಖಂಡರು ಭಾಗವಹಿಸಿ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಕಿಡಿಕಾರಿದರು. ಇದೇ ವೇಳೆ ಸಿಐಟಿಯು ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರಾದ ಎಂಬಿ ನಾಡಗೌಡ, ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಬೆನಕರ್, ಜಿಲ್ಲಾಧ್ಯಕ್ಷರಾದ ಹನುಮೇಶ್ ಕಲ್ಮುಂಗಿ, ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಡಂಗಿ, ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಮರಕುಂಬಿ ಸೇರಿದಂತೆ ನೂರಾರು ಕಾರ್ಮಿಕರು ಹಾಗೂ ರೈತರು ಉಪಸ್ಥಿತರಿದ್ದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿರಾ ತಾಲೂಕಿನಲ್ಲಿ ಬರ ಪರಿಶೀಲಿಸಿದ ಡಿಸಿಎಂ, ಕುಡಿಯುವ ನೀರು ಹಾಗೂ ಕೃಷಿ ಪರಿಸ್ಥಿತಿಯ ಅವಲೋಕನ, ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಚರ್ಚಿಸಿದ ಪರಮೇಶ್ವರ್. ಬಿಡದಿಯಲ್ಲಿ ಜೆಡಿಎಸ್ ಯುವ ಘಟಕದ ಪಾದಯಾತ್ರೆ 2ನೇ ದಿನಕ್ಕೆ ಚಾಲನೆ ನೀಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಜೆಡಿಎಸ್ ಶಾಸಕರು ಹಾಗೂ ಕಾರ್ಯಕರ್ತರ ಭಾಗಿ. ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಸೆಪ್ಟೆಂಬರ್ 8ರಂದು ಬೆಂಗಳೂರು ಚಲೋ, ಉಗ್ರ ಹೋರಾಟಕ್ಕೆ ಸಿಐಟಿಯು ಎಚ್ಚರಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.